ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಕೆಲವು ವ್ಯಾಕ್ಸಿನ್ ಹಾಕ್ತಾರೆ, ಪ್ರೈವೇಟ್ ಅಲ್ಲಿ ಕೆಲವು ಹಾಕ್ತಾರೆ. ಸೊ ಯಾವುದು ಬೆಸ್ಟ್? ಗೌರ್ಮೆಂಟ್ ಅಲ್ಲಿ ಹಾಕಿಸ್ಕೊಳ್ಳೋದು ವಾಸಿನ ಅಥವಾ ಪ್ರೈವೇಟ್ ಅಲ್ಲಿ ಹಾಕಿಸ್ಕೊಳ್ಳೋದು ವಾಸಿನ? ವಾಸಿ ಅನ್ನೋದಕ್ಕಿಂತ ಹಾಕಿಸ್ಕೊಳ್ಬೇಕಷ್ಟೇ. ಈಗ ನಾನು ಅವಾಗ ಎಕ್ಸ್ಪ್ಲೈನ್ ಮಾಡಿದಾಗೆ ನಾವು ಪ್ರೈವೇಟ್ ಅಲ್ಲಿ ಕೊಡೋದು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಅಂತ, ಗವರ್ಮೆಂಟ್ ಅಲ್ಲಿ ಅದಕ್ಕೆ ಹೆಸರು ಏನು ಅಂದ್ರೆ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಅಂತ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಫ್ರೀ ಆಗಿ ಎಲ್ರಿಗೂ ಕೊಡೋದ್ರಿಂದ ಎಲ್ಲಾ ವ್ಯಾಕ್ಸಿನ್ಸ್ ಕೊಡೋಕ್ಕಾಗಲ್ಲ. ಸೊ ಈಗ 3 years ಬ್ಯಾಕ್ ಎಲ್ಲ ಈವನ್ ನಿಮೋಕಾಕಲ್ ವ್ಯಾಕ್ಸಿನ್ ಅಂದ್ರೆ ನಿಮೋನಿಯಾ, ಜ್ವರ ವ್ಯಾಕ್ಸಿನ್ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಹೋಗ್ತಾ 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 ಅವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಜನಗಳು ಇವಾಗ ಬೆಸ್ಟ್ ಅಂತ ಹೇಳೋದಕ್ಕಿಂತ ಒಬ್ಬೊಬ್ರು ಏನ್ ಮಾಡ್ತಾರೆ, ನಮ್ದು ಫೈನಾನ್ಷಿಯಲ್ ಸ್ಟೇಟಸ್ ಮತ್ತೆ ಆ ತರ ನೋಡ್ಕೊಂಡು ನಾವು ಡಿಸೈಡ್ ಮಾಡ್ಬೋದು. ಒಬ್ಬೊಬ್ರು ಇಲ್ಲ ಪ್ರೈವೇಟ್ ಅಲ್ಲೇ ಹಾಕ್ಸ್ಕೊಳ್ಳೋದಿರ್ತಾರೆ. ಏನ್ ಡಿಫ್ರೆನ್ಸ್ ಅಂತ ಹೇಳ್ಬೋದು ಅಂತಂದ್ರೆ, ಯೂಶಲಿ ಗವರ್ಮೆಂಟ್ ಅಲ್ಲಿ ಮಲ್ಟಿ ಡೋಸ್ ವಯಲ್ ಬರೋದ್ರಿಂದ ಅಂದ್ರೆ 10 ಜನಕ್ಕೆ ಒಂದೇ ಸಲ ದೊಡ್ಡ ವ್ಯಾಕ್ಸಿನ್ ಬಾಟಲ್ ಬರುತ್ತೆ. ಸೊ ಹಾಗಾಗಿ ಅದು ಪ್ರಿಪೇರ್ ಮಾಡ್ಬಿಟ್ಟು ವಿತಿನ್ 6 hours ಯೂಸ್ ಮಾಡ್ಬೇಕು. ಸೊ ಎವ್ರಿ ಡೇ ಮಾಡೋದಿಲ್ಲ. ಸೊ ಯೂಶಲಿ ಥರ್ಸ್ಡೇಸ್ ಹಾಗೆ ಮಾಡ್ತಾರೆ. ಇಲ್ಲಿ ಪ್ರೈವೇಟ್ ಅಲ್ಲಿ ಅಂತಂದ್ರೆ ಸಪ್ರೇಟ್ ವ್ಯಾಕ್ಸಿನ್ ಅವೈಲೇಬಲ್ ಇರುತ್ತೆ. ಆ ತರ ಮಲ್ಟಿ ಡೋಸ್ ವಯಲ್ ಅಲ್ಲ, ಸಿಂಗಲ್ ಡೋಸ್ ವಯಲ್ ಇರುತ್ತೆ. ಇನ್ನೊಂದೇನು ಅಂತಂದ್ರೆ ಇಲ್ಲಿ ನೋಡ್ತು ಅಂದ್ರೆ ನಿಮ್ಗೆ ಬರ್ತ್ ಆದ್ಮೇಲೆ 6 weeks 10 weeks ಅಲ್ಲಿ ಏನಾಗುತ್ತೆ, ನಿಮೋಕಾಕಲ್ ವ್ಯಾಕ್ಸಿನ್ ಸೆಕೆಂಡ್ ಡೋಸ್ ಅದ್ರಲ್ಲಿ ಬರೋದಿಲ್ಲ, ಅದು ಗವರ್ಮೆಂಟ್ ಡಿಸೈಡ್ ಮಾಡಿರೋದು. ಸೊ ಹಾಗಾಗಿ ಬೂಸ್ಟರ್ ಡೋಸ್ ನ ನಾವು ಅವರು ಏನ್ ಮಾಡ್ತಾರೆ ಅಂತಂದ್ರೆ, ನಾವ್ ಇಲ್ಲಿ ನೋಡಿದ್ರೆ ನೀವು ಬೂಸ್ಟರ್ ನ 15 months ಕೊಡ್ತೀವಿ. ಸೊ 3ನೇ ಡೋಸ್ ನ ಬೂಸ್ಟರ್ ತರ 9 months ಗೆನೆ ಕೊಡ್ತಾರೆ. ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆಮೇಲೆ 6 months 7 months ಫ್ಲೂ ವ್ಯಾಕ್ಸಿನ್, ಟೈಫಾಯ್ಡ್ ವ್ಯಾಕ್ಸಿನ್, ಹೆಪಟೈಟಿಸ್ ಎ ವ್ಯಾಕ್ಸಿನ್ 1 ವರ್ಷದ್ದು, 15 ತಿಂಗಳದು ಚಿಕನ್ ಪಾಕ್ಸ್ ವ್ಯಾಕ್ಸಿನ್ ಅದೆಲ್ಲ ಇರೋದಿಲ್ಲ. ಮತ್ತೆ 9 months ಅಲ್ಲಿ MMR ಅಂದ್ರೆ ಮೀಸಲ್ಸ್ ಮಮ್ಸ್ ರುಬೆಲ್ಲಾ ಬದಲಿಗೆ ಮೀಸಲ್ಸ್ ರುಬೆಲ್ಲಾ ಮಾತ್ರ ಇರುತ್ತೆ. ಮತ್ ಒಂದ್ ಕಡೆ ಈ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಆತರ ಎಲ್ಲ ಜಾಪನೀಸ್ ಎನ್ಕೆಫಲೈಟಿಸ್ ಅಂದ್ರೆ ಹಂದಿ ಜ್ವರದ ವ್ಯಾಕ್ಸಿನ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದು ನೋಡಿ ಹೇಗೆ ಅಂತಂದ್ರೆ ಎಷ್ಟು ಜನಕ್ಕೆ ಫ್ರೀ ಆಫ್ ಕಾಸ್ಟ್ ಕೊಡ್ಬೇಕು. ಮತ್ತೆ ವ್ಯಾಕ್ಸಿನ್ ನಿಮ್ಗೆ ಗೊತ್ತಿದೆ, ಪ್ರೈವೇಟ್ ಅಲ್ಲಿ ತಗೊಂಡ್ರೆ 1.5 months 6,500 to 8,500 ಆಗುತ್ತೆ. ಸೊ ಫ್ರೀ ಆಫ್ ಕಾಸ್ಟ್ ಕೊಡ್ಬೇಕು ಅಂದ್ರೆ ಎಲ್ಲಾನು ಮಾಡೋದಕ್ಕಾಗೋದಿಲ್ಲ. ಯಾವ್ದು ಬೆಟರ್ ಕಂಪೇರ್ ಮಾಡಿ ಸ್ಟಡೀಸ್ ಮಾಡಿ ನೋಡ್ಬಿಟ್ಟು ಆಲ್ಮೋಸ್ಟ್ ಈಕ್ವಲ್ ಪ್ರೊಟೆಕ್ಷನ್ ಸಿಗೋದು ಈ ಶೆಡ್ಯೂಲ್ ಅಂತ ನೋಡ್ಬಿಟ್ಟು ಗವರ್ಮೆಂಟ್ ಆಫ್ ಇಂಡಿಯಾ ಮಾಡಿರ್ತಾರೆ. ಇವಾಗ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಅಂದ ತಕ್ಷಣ ಈ ವ್ಯಾಕ್ಸಿನ್ಗಳು ಇಂಪಾರ್ಟೆಂಟ್ ಅಲ್ಲ. ಸೊ ನೆಕ್ಸ್ಟ್ ಮೇ ಬಿ ಹೋಗ್ತಾ ಹೋಗ್ತಾ ಅವ್ರ ಪ್ಲಾನ್ ಅಲ್ಲಿ ಹೇಗೆ ರೀಸೆಂಟ್ ಆಗಿ HPV ವ್ಯಾಕ್ಸಿನ್, ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನ್ ಇನ್ಕ್ಲೂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಗವರ್ಮೆಂಟ್ ಆಫ್ ಇಂಡಿಯಾ. ಮೇ ಬಿ ನೆಕ್ಸ್ಟ್ ಹೆಪಟೈಟಿಸ್ ಎ ಅಥವಾ ಟೈಫಾಯ್ಡ್ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಬಹುದು. ಸದ್ಯಕ್ಕಿಲ್ಲ ಅಷ್ಟೇ. ಸೊ ಇಲ್ಲ ಅಂದ್ ಮಾತ್ರಕ್ಕೆ ಅದು ಉಪಯೋಗ ಬರಲ್ಲ ಅಂತಲ್ಲ.